ದೇವೇಗೌಡರ ಕುಟುಂಬದಿಂದ ಚನ್ನಪಟ್ಟಣವನ್ನ ಕಿತ್ಕೊಂಡಿದ್ದಾರೆ ಡಿಕೆಶಿ. ದೇವೇಗೌಡ ಫ್ಯಾಮಿಲಿ ವರ್ಸಸ್ ಕೆಂಪೇಗೌಡರ ಕುಟುಂಬ ಮಧ್ಯೆ ಭಾರಿ ಕದನಗಳಾಗ್ತಾ ಇತ್ತು. ಇನ್ನು ಮುಂದೆ ಒಕ್ಕಲಿಗ ಸಮುದಾಯಕ್ಕೆ ಕೆಂಪೇಗೌಡರ ಪುತ್ರರೇ ನಾಯಕರಾಗಿದ್ದಾರೆ. ಕಣದಲ್ಲಿ ಗೆದ್ದು ಬೇಗಿದ್ದಾರೆ ದೊಡ್ಡಾಲಹಳ್ಳಿಯ ಕೆಂಪೇಗೌಡರ ಪುತ್ರರು ನೋಡಿ. ಇನ್ನು ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್ ಅವರು ಡಿಕೆಶಿಯನ್ನ ಒಕ್ಕಲಿಗ ನಾಯಕ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಒಕ್ಕಲಿಗ ಮತದಾರರು. ಒಕ್ಕಲಿಗ ನಾಯಕತ್ವಕ್ಕಾಗಿ ಡಿಕೆಶಿ ಮತ್ತು ಎಚ್ಡಿಕೆ ಮಧ್ಯೆ ಭಾರಿ ಫೈಟ್ಗಳಿತ್ತು. ವಿಧಾನಸಭೆಯ ಚುನಾವಣೆಯಲ್ಲೂ ಕೂಡ ಗೆದ್ದು ಬೀಗಿದ್ರು ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಕಾಂಗ್ರೆಸ್ಗೆ ವೋಟ್ ಅನ್ನ ಹಾಕಿದ್ರು. ಕಾಂಗ್ರೆಸ್ಗೆ ಮತವನ್ನ ಚಲಾಯಿಸಿದ್ರು ಒಕ್ಕಲಿಗ ಮತದಾರರು. ಹಳಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿದ್ದಂತಹ ಕಾಂಗ್ರೆಸ್ ಈಗ ನೆಲೆಯೇ ಇಲ್ಲದ ಚನ್ನಪಟ್ಟಣದಲ್ಲೂ ಕೂಡ ಗೆದ್ದು ತೋರಿಸಿದ್ದಾರೆ ಡಿಕೆಶಿ. ಈ ಮೂಲಕವಾಗಿ ಎಚ್ಡಿಕೆಯಿಂದ ಒಕ್ಕಲಿಗ ನಾಯಕತ್ವವನ್ನ ಕಸಿದುಕೊಂಡು ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಚನ್ನಪಟ್ಟಣ ಉಪಚುನಾವಣೆ ಭಾರಿ ಗಮನವನ್ನ ಸೆಳೆದಿತ್ತು. ಆದರೆ ಭರ್ಜರಿಯಾಗಿ ಕಾಂಗ್ರೆಸ್ ರಾಜ್ಯದಲ್ಲಿ 3 ಕ್ಷೇತ್ರದ ಉಪಚುನಾವಣೆಯಲ್ಲೂ ಕೂಡ ಗೆದ್ದು ಬೀಗುಬಿಟ್ಟಿದ್ದಾರೆ. ಈ ಮೂಲಕವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಭಾರೀ ಪೈಪೋಟಿಗೆ ಬಿದ್ದಿದ್ರು. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಒಂದು ಕಡೆ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಜಿದ್ದಾಜಿದ್ದಿಯ ಪೈಪೋಟಿ ಇತ್ತು. ಕೊನೆಗೂ ಕೂಡ ಈಗ ಒಕ್ಕಲಿಗ ಲೀಡರ್ಶಿಪ್ ಯುದ್ಧದಲ್ಲಿ ಡಿಕೆ ಶಿವಕುಮಾರ್ ಅವರು ಗೆದ್ದು ಬೀಗಿದ್ದಾರೆ. ದೇವೇಗೌಡರ ಕುಟುಂಬದಿಂದ ಚನ್ನಪಟ್ಟಣವನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ ಡಿಕೆಶಿ. ಒಂದು ಕಡೆಯಲ್ಲಿ ದೇವೇಗೌಡರ ಫ್ಯಾಮಿಲಿ ವರ್ಸಸ್ ಕೆಂಪೇಗೌಡರ ಕುಟುಂಬದ ಮಧ್ಯೆ ಭಾರಿ ಕದನ ಇತ್ತು. ಒಟ್ಟಲ್ಲಿ ಚುನಾವಣೆಯ ಫಲಿತಾಂಶದೀಗ ಕ್ಲಿಯರ್ ಆಗಿಬಿಟ್ಟಿದೆ. ಒಕ್ಕಲಿಗ ಮತದಾರರು ನಮ್ಮ ಲೀಡರ್ ಕಾಂಗ್ರೆಸ್ಗೆ ವೋಟನ್ನ ಹಾಕುವುದರ ಮೂಲಕವಾಗಿ ಡಿಕೆ ಶಿವಕುಮಾರ್ ಅವ್ರನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಕಣದಲ್ಲಿ ಗೆದ್ದು ಬೀಗಿದ್ದಾರೆ ದೊಡ್ಡಾಲಹಳ್ಳಿಯ ಕೆಂಪೇಗೌಡರ ಪುತ್ರರು. ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್ ಅನ್ನ ಈಗ ಕಂಪ್ಲೀಟ್ ಆಗಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿದ್ದಂತ ಕಾಂಗ್ರೆಸ್ ಈ ಹಿಂದಿನ ವಿಧಾನಸಭೆಯ ಚುನಾವಣೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಗೆದ್ದಿದ್ರು. ಈಗ ನೆಲೆಯೇ ಇಲ್ಲದ ಚನ್ನಪಟ್ಟಣದಲ್ಲೂ ಕೂಡ ಗೆದ್ದು ತೋರಿಸಿದ್ದಾರೆ. ಈ ಮೂಲಕವಾಗಿನೇ ಎಚ್ಡಿಕೆಯಿಂದ ಒಕ್ಕಲಿಗ ನಾಯಕತ್ವವನ್ನ ಕಸಿದುಕೊಂಡು ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್.